ನಮ್ಮ ಹೊಲದಾಗ ಜೋರು ಕೆಲಸ ಶುರುಗೈತಿ. ನಾವು ಒಂದಿಷ್ಟು ಸೀರೆ ರೆಡಿ ಮಾಡ್ಸಕ್ಕಂತ ಹಾಕಿದ್ವಿ. ಅದರಲ್ಲಿ ಸಿಂಗಲ್ ಕಲರ್ ಜಾಸ್ತಿ ಆರ್ಡರ್ ಬಂದವ. ಹಾಗಾಗಿ ಅವ್ನು ಕ್ಯಾನ್ಸಲ್ ಮಾಡಿ ಇನ್ನು ಸಿಂಗಲ್ ಕಲರ್ ರೆಡಿ ಮಾಡಿರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಬರ್ಬೇಕು. ಮೊನ್ನೆ ಇಲ್ಲಿ ಕಿತಾಪತಿ ಮಾಡಿ ಕಳ್ಸಿರು ಯಾರ ನನ್ನ ಭಯನಂತಲೇ ಇಲ್ಲಿ ಪೈಪ್ಲೈನ್ ಹರಿ ಹಬ್ಬಿದ್ದು. ನನ್ನ ಭಯನಂತಲೇ ನಾವು ಮತ್ತೀಗ ತುಂಬಾಕತ್ತಾರ. ಯಾರು ಬಿಟ್ಟು ಬರ್ತೀರಿ? ಎಲ್ಲ ಬರ್ತಾನೆ. ನೀವು ಬರ್ತೀನಿ ಬಿಟ್ಟು ಬರ್ಬಾ. ಯಾರು ಬಿಟ್ಟು ಬರ್ತೀರಿ? ಅದು ಬಾಳಿ ಕಲಿ. ಅದೆಲ್ಲ ತೂಕನ್ನು ಪೈಪ್ಲೈನ್ ಹೋಗಿ ನನ್ನ ಗಂಟ ಕೆಲಸ ಮಾಡಕತ್ತಾನೆ. ಇದಲ್ಲ ಗಿಡ ಕೇಳಿಸ್ತೀನಾ ಶ್ರೀಗಂಧತ್ತ? ಹಾಂ ಪಾಪ ಇದನ್ನು ಕೇಳಿಸ್ಬಾರ್ದಂತ ಇಟ್ಕೊಂಡಿದ್ವಿ. ಆದರೂ ಕೊನೆಗೂ ಕೇಳಿಸೋ ಟೈಮ್ ಬಂದು ನೋಡ್ರಿ. ಇರಲಿ ಅಂತ ನಮ್ಮ ನೀರು ಇಲ್ಲಿ ಅಲ್ಲೇ ಇದು ಮಾಡ್ಬೇಕು. ಇಷ್ಟು ಉದ್ದ ಬಿಟ್ಟಾರದನ್ನು ಏನು ತಿಳಿಯಂಗಿಲ್ಲ ರೀ. ನಾನು ಹೇಳಿದಾಗ ಎಲ್ಲ ಸರಿ ಹೋಗೋದು. ಅಲ್ಲಿ ಪೈಪ್ಲೈನ್ ಹರಿ ಹಬ್ಬೈತಿ. ಹೊಲದ ಕೆಲಸ ಅಂತಂದ್ರೆ ಅಂದ್ಕೊಂಡಷ್ಟು ಈಸಿ ಇರೋಂಗಿಲ್ಲ. ಮತ್ತು ಹೊಲ ಎಲ್ಲ ಚಲೋ ಐತೆ ಅಂತಂದ್ರೆ ಅಷ್ಟೊಂದು ಏನೂ ಕಷ್ಟ ಇರೋಂಗಿಲ್ಲ. ಅದ್ರ ನಮ್ಮ ಹೊಲ ಹೆಂಗಿತ್ತು ಅಂತಂದ್ರೆ ಪೂರ್ತಿ ನಮ್ಮ ಎಲ್ಲ ಬಿಟ್ಟು ಗಾಂಕೈತಾಳ. ನಮ್ಗೆ ಇಷ್ಟು ವರ್ಷ ಬೇಕಾಯ್ತು ಧೂಳು ಐತೆ ಮಗನ ಒರೆಸ್ಬೇಕು ಗಾಡಿ. ಇನ್ನು ಕುಂತ್ಬಿಟ್ಟೇವಿ ಇಷ್ಟು ದೂರ ಜಿಗಿದ ಸಿಕ್ಕಾಬಡಿ ನಡೆದವು. ಹಬ್ಬ ಈ ಸೀರೆಗೆ ಎಷ್ಟೊಂದು ಡಿಮ್ಯಾಂಡ್, ಎಷ್ಟೊಂದು ಬೇಡಿಕೆ ಅಂತಂದ್ರೆ ಪ್ರತಿಯೊಬ್ಬರ ಉತ್ತರ ಕರ್ನಾಟಕದ ಮದುವೆಗಳ ಫಂಕ್ಷನ್ಗಳಲ್ಲಿ ಬರೀ ಈ ಸೀರೆಯದ್ದೇ ಹವಾ ನೋಡಿ. ಈ ವರ್ಷ ಅಂತೂ ಫುಲ್ ಟ್ರೆಂಡಲ್ಲಿರೋವಂಥ ಸೀರೆ ಅಂತಂದ್ರೆ ಉತ್ತರ ಕರ್ನಾಟಕದ ಟ್ರೆಡಿಷ್ನಲ್ ಸೀರೆ ಅಂತಂದ್ರೆ ಇವು ಇಳಕಲ್ ಸೀರೆ ನೋಡ್ರಿ. ಇದರಲ್ಲಿ 3 ಟೈಪ್ ಸೀರೆ ಬರುತ್ತೆ. ಟಮ್ ಚೆಕ್ಸ್ ಅಂತ ಈ ಸೀರೆ ಹೆಸರು. ಇದರಲ್ಲಿ ಟೋಪ್ ಪಲ್ಲು, ಪಟ್ಟಿ ಪಲ್ಲು ಮತ್ತು ಪ್ಲೇನ್ ಬ್ಲೌಸ್, ಲೈನಿಂಗ್ ಬ್ಲೌಸ್ ಈ ಥರ ಎಲ್ಲ ಬರುತ್ತೆ. ಕ್ವಾಲಿಟಿ ಸೇಮ್ ಇರ್ತಾವೆ. ಪಲ್ಲು ಏನು ಚೇಂಜಸ್ ಇರುತ್ತಲ್ಲ ಅದ್ರ ತಕ್ಕಂಥ ನನ್ನ ಪ್ರೈಸ್ ಬೇರೆ ಇರ್ತೈತಿ. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಸೀರೆ ಬೇಕಂತಂದ್ರೆ 8951881207 ಈ ನಂಬರ್ಗೆ ವಾಟ್ಸಪ್ ಮಾಡಿರಿ. ನಮ್ಮದು ವಾಟ್ಸಪ್ ಗ್ರೂಪ್ನೂ ಐತಿ. ನಾನು ಕಮೆಂಟಲ್ಲಿ ಬೇಕಿದ್ರೆ ಪಿನ್ ಮಾಡಿರ್ತೀನಿ. ನೀವು ಜಾಯ್ನ್ ಆಗೋರಿದ್ರೆ ಜಾಯ್ನ್ ಆಗಿರಿ. ರೆಗ್ಯುಲರಾಗಿ ಅಪ್ಡೇಟ್ ಸಿಗ್ತೈತಿ. ಒಂದ್ಸಲ ನೀವು ನಂಬರ್ನ ಸೇವ್ ಮಾಡ್ಕೊಂಡ್ರೆ ಅಂದರೆ ನಿಮ್ಮ ಸಾವಿರಾರು ಕಲೆಕ್ಷನ್. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಸೀರೆ ಟ್ರೆಂಡಲ್ಲಿ ಇದ್ರೂ ಎಲ್ಲ ಥರದ ಸೀರೆಗಳು ನಮ್ಮಲ್ಲಿ ಸಿಗ್ತಾವೆ ನೋಡ್ರಿ. ಹೋಲ್ಸೇಲು ಕೊಡ್ತೀವಿ ಮತ್ತು ರೀಟೇಲು ಕೊಡ್ತೀವಿ. ನಿಮ್ಗೆ ಎಷ್ಟೇ ಕ್ವಾಂಟಿಟಿಯಲ್ಲಿ ಬೇಕಿದ್ರೂ ನಾವು ಕಳಿಸ್ತೀವಿ. ಡೋರ್ ಡೆಲಿವರಿ, ಆನ್ಲೈನ್ ಪೇಮೆಂಟ್ ಇರುತ್ತೆ. ಅಮೌಂಟ್ ಹಾಕಿ ಅಡ್ರೆಸ್ ಕಳಿಸಿದ್ರೆ ನಿಮ್ಮ ಅಡ್ರೆಸ್ಸಿಗೆ ನಾವು ಸೀರೆನ ಸೇಫಾಗಿ ತಲುಪಿಸ್ತೀವಿ. ಸೀರೆ ನಿಮ್ಮ ಮನೆ ಬಾಗಿಲಿಗೆ ಬರೋವರೆಗೂ ನಮ್ಮದೇ ಜವಾಬ್ದಾರಿ ಇರ್ತೈತಿ. ಹಾಗಾಗಿ ನಾವು ರೊಕ್ಕ ಕೊಟ್ಟೇವಿ ಏನಪ್ಪ ಸೀರೆ ಬರಲ್ದು ಅಂತೇಳಿ ಏನೂ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. 1 ದಿನ 2 ದಿನ ಸೀರೆ ಬರೋದು ಲೇಟ್ ಆಗ್ಬೋದಷ್ಟು ಹೊರತಾಗಿ ಅದನ್ನು ಬಿಟ್ಟು ಬೇರೆ ಯಾವ ಸಮಸ್ಯೆನೂ ಆಗಂಗಿಲ್ಲ. ನೀವು ಅಡ್ರೆಸ್ ಒಂದು ಸರಿಯಾಗಿ ಕೊಟ್ರಂದ್ರೆ. ಟಮ್ ಚೆಕ್ಸ್ ಅಂತಂದ್ರೆ ನನ್ನ ಪ್ರತಿಯೊಬ್ಬರ ಬಾಯಿಯಲ್ಲಿನೂ ಏನಂತಂದ್ರೆ ಪ್ರತಿಯೊಬ್ಬರ ಮನಸ್ಸಿಲ್ಲಿ ಬಾಯಿಲ್ಲ. ಸೊ ಪ್ರತಿಯೊಬ್ಬರ ಮನಸ್ಸಿಗೂ ಮೈಂಡಿಗೆ ಬರೋದಂತಂದ್ರೆ ಇವ ಸೀರೆ ನೋಡ್ರಿ. ಇದ್ರೊಳಗೆ ಭಾಳ ಸೇಲ್ ಆಗೋ ಸೀರೆ ಅಂತಂದ್ರೆ ಬ್ಲೂ ಗ್ರೀನ್ ಬಳೆ ಶಾಸ್ತ್ರಕ್ಕಂತೂ ಬೇಕೇ ಬೇಕಾಗ್ತಾವೆ. ಇದರಲ್ಲಿ ಎಲ್ಲ ಕಲರ್ನೂ ಸಿಗ್ತಾವೆ. ಗ್ರೀನ್, ಮರೂನ್, ಪರ್ಪಲ್ ಮತ್ತು ರಾಣಿ ಪಿಂಕ್ ಅಂತ ಹೇಳ್ತಾರೆ. ರೆಡ್, ಬ್ಲ್ಯಾಕ್ ಎಲ್ಲ ಥರದ ಕಲರ್ಸನ್ನು ಅವೈಲೇಬಲ್ ಅದಾವೆ. ನಿಮ್ಗೆ ಇದರಲ್ಲಿ ಎಷ್ಟೇ ಕ್ವಾಂಟಿಟಿಯಲ್ಲಿ ಬೇಕಿದ್ರೂ ನಾವು ಸೀರೆನ ಕಳಿಸ್ತೀವಿ. ಮತ್ತೆ ತಡರಿ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಕೃಷ್ಣವೇಣಿ ಸಾರಿ ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ ಐತಿ ಮತ್ತು ಫೇಸ್ಬುಕ್ ಪೇಜು ಕೂಡ ಐತಿ. ಅಲ್ಲಿ ಫಾಲೋ ಮಾಡ್ಕೋರಿ. ಅಲ್ಲಿ ರೆಗ್ಯುಲರಾಗಿ ಅಪ್ಡೇಟ್ ಕೊಡ್ತೀವಿ. ಮತ್ತು ಕೃಷ್ಣವೇಣಿ ಸಾರಿ ಅಂಥೇಳಿ ನಮ್ದು ಇನ್ನೊಂದು ಯೂಟ್ಯೂಬ್ ಚಾನಲ್ ಐತಿ. ಮೊದಲು ವಿಲೇಜ್ ಕಪಲ್ ಅಂತಿತ್ತು, ಅದನ್ನು ಹೆಸರನ್ನ ಚೇಂಜ್ ಮಾಡೇವಿ. ಕೃಷ್ಣವೇಣಿ ಸಾರಿ ಅಂಥೇಳಿ ನಾನು
ಹೆಸರು ಚೇಂಜ್ ಮಾಡಿ ಯೂಟ್ಯೂಬ್ ಚಾನಲ್ ಐತಿ, ಅದನ್ನು ಸಹಿತ ನಾನು ಕೊಲಾಬ್ ಮಾಡಿರ್ತೇನೆ. ಇದರಲ್ಲೇ ನೀವು ನೋಡ್ಬೋದು. ಅದನ್ನು ಬೇಕಿದ್ರೆ ನೀವು ಆ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಮ್ಮದು ಬಂದು ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ 6 ಗಂಟೆ ಬಂದಿಂದೆ ಬಂದು ಗೊತ್ತಿಲ್ಲ. ಬಸ್ ಬಂದಿಂದ ಮೂರು ಕಡೆ ಒಂದೊಂದು ಟೈಮ್ ಲಗುನ ಸಿಗ್ತಾವೆ, ಒಂದೊಂದು ಟೈಮ್ ಸಿಗಂಗಿಲ್ಲ. ವೆಯ್ಟ್ ಮಾಡಬೇಕು. ಮತ್ತು ನಾಳೆನೂ ಬರಬೇಕು. ಬರೀ ಕೆಲಸ ಅರ್ಧ ಮುಗಿತ, ಇನ್ನೂ ಅರ್ಧ ನಾಳೆ ಪೆಂಡಿಂಗ್ ಇಟ್ಕೊಂಡಿದ್ದೀವಿ. ಮೊದಲೂರಿಗೆ ಬಂದು ನಮ್ಗೆ ಸೀಟ್ ಸಿಕ್ತು. ಆದರೂ ಈ ಸಲ ಜಲ್ದಿ ಬಂದು ಪ್ರತಿ ಸಲ 8 ಗಂಟೆ 9 ಗಂಟೆ ಆಕಿತ್ತು ನಾವು ರಂಜಕ್ಕೆ ಬಂದು ವಾಪಸ್ ಹೋಗ್ಬೇಕಾದ್ರೆ. ಮುಂಜಾನೆ 12 ಗಂಟೆಗೇನೋ ಬಂದೇವಿ. 12 ಗಂಟೆಯಿಂದ ಈಗ 7 ಗಂಟೆ ಆಯ್ತು ನೋಡಿ ಹೋಗ್ಬೇಕಾದ್ರೆ. ಕೊನೆಗೂ ಸೀಟ್ ಸಿಕ್ತಲ್ಲ, ಅದು ಖುಷಿ. ಇವತ್ತು ಡೇ ಪೂರ್ತಿ ನಾನು ಬ್ಯುಸಿ ಇದ್ದೆ. ರಾಮದುರ್ಗಕ್ಕೆ ಹೋಗಿದ್ದೆ. ಎಗ್ ಬಿರಿಯಾನಿ ಮಾಡ್ಬೇಕಂತ ಮಸಾಲೆ ಗಿಸಾಲೆ ಎಲ್ಲ ರುಬ್ಕೊಂಡೇನಿ. ಎಗ್ ಹಾಕೋದನ್ನ ಮರ್ತಿದ್ದೀನಿ. ಲಾಸ್ಟಿಗೆ ಎಗ್ ಹಾಕಿದ್ದೆ ನೋಡಿ. 3 ಜನ ಇದ್ದೀವಲ್ಲ, 3 ಜನಕ್ಕೆ ಹೆಂಗಕ್ಕಾವೇನೋ ಅಂಥೇಳಿ 3 ಜನಕ್ಕೆ 3 ಎಗ್ ಹಾಕಿದೆ. ನಮ್ಮ ದೇವಿ ಈಗ ನಾನು ಒಲ್ಲೆ ಅಂತ ಅಂದಳು. ಒಲ್ಲೆ ಅಂತಂದು ಹಂಗೆ ಮುಕ್ಕೊಂಡಾಳ. ನಮ್ಮ ಮನೆಯವ್ರು ಒಂದು ಎಗ್ ತಿಂದೋಗ್ಯಾರ, ನಾನೊಂದು ಎಗ್ ತಿನ್ನಾಕತ್ತೀನಿ. ಬರೀ ಊಟ ಮಾಡೋಣಂತ. ಸೂಪರ್. ಅದರ ಎಗ್ ಅರ್ಧ ಕುದ್ದಿಂದ ಹಾಕಬೇಕಿತ್ತು, ನೆನಪನ್ನಾಗಲಿ ನೋಡ್ರಿ. ಯಾಕೆಂದ್ರೆ ರಾಮದುರ್ಗಕ್ಕೆ ಹೋಗಿದ್ನಲ್ಲ, ಭಾಳಷ್ಟು ಮಂದಿ ಅಮೌಂಟ್ ಹಾಕಿರ್ತಾರೆ, ರೆಗ್ಯುಲರ್ ಕಸ್ಟಮರ್. ಅಮೌಂಟ್ ಹಾಕಿ ಅಡ್ರೆಸ್ ಎಲ್ಲ ಕಳ್ಸ್ಯಾರ, ಅವನ್ನೆಲ್ಲ ನೋಟ್ ಮಾಡ್ಕೊಳ್ಳೋದು. ಹಾಗಾಗಿ ಮರ್ತುಬಿಟ್ಟೆ. ಮಸ್ತ್ ಆಗೈತಿ, ಬಟ್ ಇದೇನು ಸಪ್ಪೆ ಸಪ್ಪೆ ಅಂತ ಅನಿಸ್ತೈತಿ ಅಷ್ಟೇ ನೋಡ್ರಿ. ಅವ್ರು ಮಲ್ಕೊಂಡ್ರ ಇಬ್ಬರು. ಬರೀಲಿ ಮಕ್ಕೊಂಡಾರ ಹೋಗೋಣಂತ ನಾವು ಅವ್ರಂತೇಲೆ. ಚಾರ್ಲಿ ಇಲ್ಲ ವೆಂಕಟೇಶ, ವೆಂಕಟೇಶ ಮಕ್ಕೊಂಡಿಲ್ಲ ನೀನು? ಚಾರ್ಲಿ ಎಲ್ಲಾಗೈತಿ? ಬ್ಲ್ಯಾಕೇ ಐತಲ್ಲ. ಮಕ್ಕೊಂದ ನಾ ಎಲ್ಲಿ ಮಕ್ಕಳು ನಡಕ ಮಕ್ಕಳೇ ನೀರು ತಂದು ಇಟ್ಕೊಂಡಾರ. ಮುಂಜಾನೆ ಹೊಡಿಯೋ ಮಾಡಕ್ಕೆ ಇವತ್ತಾದರೂ ಫೋನ್ ಬರ್ತಿರ್ತಾವೆ ನೋಡ್ರಿ. 10:00 ಅಯ್ಯಯ್ಯ ವೆಂಕಟೇಶ, ನಿಮ್ಮ ದೇವ್ರ ಇಬ್ಬರಿಗೆ ಬುದ್ಧಿಗಿದ್ದಿ ಹಾಕ್ಯಾನಿಲ್ಲ. ಮನ್ಯಾಗಷ್ಟು ಹಾಸಿಗೆದ್ದು ಇದು ಮನ್ಯಾಗಷ್ಟು ಹಾಸಿಗೆದ್ದು ಇದು ಚಾಪೆ ಒಂದ ನೋಡಿ. ದೇವಿ ಹಾಸಿಗೆ ಹಾಸಂಗಿಲ್ವಾ? ಎಲ್ಲಿ? ಅಯ್ಯ, ಹಾಸಿಗೆ ಕೊಟ್ಟಿಲ್ಲ ನೋಡಂತ ಅದನ್ನ ಅನಿಸ್ಕೋಬೇಕನ. ಕೌದಿ ನಾನು ತಲ್ಗಮ್ ತಂದಿಲ್ಲ. ಟ್ಯಾಕಿ ಮಾಡ್ಕೊಂಡು ಕೂತಿದ್ನಿ, ತೆಲಮುಂಗ ತೊಗೊಂಡು ಬಾ ಅಂತ ಹೇಳಿ ಬನ್ನಿ.
ಕೊಡ ಅಂತಂದ್ರೆ ಕೊಡ್ಲಿಲ್ಲ ನೀ ಮತ್ತೆ ಅವೇನು ಗೊತ್ತಿಲ್ಲ ನಂಗೆ. ತೆಲುಮಂಗ್ ಕೊಡ ಅಂದ್ರೆ ತೊಗೊಂಬರ್ಬೇಕು ತೊಗೊಂಬ ಅಂತ ಹೇಳಿ. ಬೇಡ ಅದು ಗಾಂವ್ ಹೋಗೋದಿಲ್ಲ ಅಲ್ವ ಮಕ್ಕಳು, ಒಂದು ಎಕ್ಸ್ಟ್ರಾ ತಂದ್ರೆ ತೊಗೊಂಬರ್ತಾನೆ. ಓಡು ಚಂದಮ್ಮ ಚಂದಮ್ಮ ಏನೋ ಹಾಡು ಹಾಡ್ತಿದ್ರಲ್ಲ ಹಂಗೆ ಸಣ್ಣವ್ರಿದ್ದಾಗ. ಚಂದಮ್ಮ ಏನು ದೇವಿ ಇವಕ್ಕೆ ಈಗಿನ ಮಕ್ಕಳಿಗಂತೂ ಏನೂ ಗೊತ್ತಿಲ್ಲ. ಏನೋ ಹಾಡು ಹಾಡ್ತಿದ್ರು, ಬಟ್ಟಲ್ ತುಂಬ ಬಾರಿಕಾಯಿ, ಬಟ್ಟಲ್ ತುಂಬ ಬಾರಿಕಾಯಿ ಏನೋ ಹಾಡ್ತಿದ್ರಲ್ಲ. ಹೇಳ ಹೇಳ ಎಷ್ಟು ಚಂದ ಕಾಣಿಸಾಕತ್ತ ನೋಡ. ನೋಡ್ರಿ ನೋಡ್ರಿ ಯಾವ ಬ್ಲಾಕಿ ಇಲ್ಲೈತಿ. ಚಾರ್ಲಿ ನೋಡೇ ಇಲ್ಲ ನಾ. ಚಾರ್ಲಿ ಎಲ್ಲೈತವ ನಮ್ಮ ದೇವ್ ನಿದ್ದೆ ಯಾವ ಮಾಡಿನ. ಈ ಥರ ಹೊಲದಾಗ ಯಾರೆಲ್ಲ ಮಕ್ಕೋತಿದ್ರಿ ಕಮೆಂಟ್ ಹಾಕ್ರಿ. ನಾವು ಮೊದಲು ಕೂಡಿದ್ದಾಗ ಹೊರಗೆ ಮಕ್ಕೋತಿದ್ವಿ, ಮನೆ ಇದ್ದು ಅಂದ್ರೆ ಬೇಸಿಗೆ ಟೈಮಲ್ಲಿ ಅಂತೂ ಹೊರಗೆ ಮಕ್ಕೋತಿದ್ವಿ ನಾವು, ಮನೆಯೊಳಗೆ ಮಕ್ಕೋತಿರ್ಕಿಲ್ಲ. ಚಾರ್ಲಿ ನನ್ನ ಗಂಡ ಅದ್ರ ತೀರಾ ಕಾಣಿಸಂಗಿಲ್ಲ. ಚಾರ್ಲಿ ನಮ್ಮ ದೇವ್ನೂ ಕಾಣಿಸಂಗಿಲ್ಲ ನಿಂತ ನೋಡ್ರಲ್ಲಿ. ಎಷ್ಟು ತಂಪಾಗ್ಯ ನೋಡ ಚಾರ್ಲಿ. ನೋಡ್ರಿ ಚಂದ ಮಸ್ತ್ ಕಾಣಿಸ್ತಾನ್ರಿ. ಚಾರ್ಲಿ ಬಿಡಿ ಎದಕ್ಕೆ ಕುದರ್ತೀವಿ ಹೊತ್ತಲ್ಲ ಹೊತ್ನ್ಯಾಗ. ಇವತ್ತಿನ ನೋಡಿ ನಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗದ ನೆಕ್ಸ್ಟ್ ಡೇ ಮಧ್ಯಾಹ್ನದ ವಿಡಿಯೋ ಇದೆ. ನಾವು ಸ್ವಲ್ಪ ರಮ್ದ್ರಕ್ಕೆ ಹೊಂಟಿದ್ವಿ, ಅಲ್ಲೊಂದಿಷ್ಟು ಸೀರೆನ ರೆಡಿ ಮಾಡ್ಸಕ್ಕಂತ ಹಾಕಿವಿ ಅಂತ ಹೇಳಿದ್ವಿಲ್ಲ. ಹಾಗಾಗಿ ಈಗ ನಾನು ನಮ್ಮ ಮನೆಯವರು ಎಷ್ಟು ಬಿಸಿಲು ಅಂತಂದ್ರೆ ಕಾರ್ ಅಂತಂದ್ರೆ ನಂಗೆ ಆಗಿ ಬರೋಂಗಿಲ್ಲ, ಕಾರಿನ ಸ್ಮೆಲ್. ಮತ್ತು ಅನಿವಾರ್ಯ ಇದ್ದಾಗ ಹೋಗಲೇಬೇಕಾಗೈತಿ. ದೇವಸ್ಥಾನಕ್ಕೆ ಲಾಂಗ್ ಎಲ್ಲ ಹೋಗಿರ್ತೀವಲ್ಲ ಆ ಟೈಮಲ್ಲಿ, ದೂರೆಲ್ಲ ಹೋಗಿರ್ತೀವಲ್ಲ ಆ ಟೈಮಲ್ಲಿ. ಆದರೆ ಈಗ ಬ್ಯಾಸ್ಗೆ ಈ ವರ್ಷ ಪ್ರತಿ ವರ್ಷದಕ್ಕಿಂತ ಈ ವರ್ಷ ಅಂದ್ರೆ ನಮ್ಮ ಕಡೆ ಅಂದ್ರೆ ಭಾಳ ಬಿಸಿಲ್ಲ. ಮನೆಯೊಳಗೆ ಸಹಿತ ನಿಂದ್ರಕ್ಕೆ ಆಗಂಗಿಲ್ಲ, ನಮ್ಮದೇ ಶೀಟಿ ಮನೆ ಇಲ್ಲ. ಹಾಗಾಗಿ ಈಗ ಬಸ್ಸಿಗೆ ನಮ್ಮ ಮನೆಯವ್ರು ಕಾರ್ ತಗೊಂಡು ಹೋಗೋಣಂತಾರೆ, ಬೇಡ ಸುಮ್ಮನೆ. ಯಾಕಂದ್ರೆ ಮೊದಲು ಈಗೆಲ್ಲ ಪೆಟ್ರೋಲ್ನು ತುಟ್ಟಿ ಆಗತೈತಿ, ಎಲ್ಲ ತುಟ್ಟಿ ಆಗತೈತಿ. ಹಾಗಾಗಿ ನಮ್ಮ ಮನೆಯವ್ರಿಗಿಂತ ನಾನು ಜಾಸ್ತಿ ಕಂಜೂಸ್ ಅಂತಲೇ ಹೇಳ್ಬೋದು ಎಲ್ಲ ವಿಷಯದಲ್ಲೂ. ಹಾಗಾಗಿ ನಾವು ಜೀರೋದಿಂದ ಇವಾಗ 10% ಬಂದು ಅದೇವಂತಂದಿಂದ ಜೀರೋದಿಂದನೂ ನಮ್ಮ ಜೀವನ ನಾವು ಶುರು ಮಾಡ್ಕೊಂಡಿದ್ದ. ಮೊದಲು ಏನಂದ್ರೆ ಏನೂ ಇರಲಿಲ್ಲ, ಇರೋಕ್ಕೆ ಮನೆ ಇರಲಿಲ್ಲ, ಅಡ್ಡಾಡಕ್ಕೆ ಗಾಡಿ ಬೈಕ್ ಸಹಿತ ಇರಲಿಲ್ಲ. ಅಷ್ಟೊಂದು ನಾನು ಏನಂತಂದ್ರೆ ದುಡ್ಡಿನ ಬಗ್ಗೆ ಕಾಳಜಿ ವಹಿಸ್ತೀನಿ. ಅಷ್ಟೊಂದು ಏನಂತಂದ್ರೆ ಲೆಕ್ಕಾಚಾರ ಹಾಕಿ ಜೀವನ ಮಾಡಿದಾಗ ನಾವು ಇವತ್ತು ಈ ಹಂತದಲ್ಲಿದ್ದೀವಿ. ಹಾಗಾಗಿ ನಮ್ಮ ಮನೆಯವ್ರು ಏನು ಹೇಳಿದ್ರು ನನ್ನ ಮಾತು ಫೈನಲ್ ಇರ್ತೈತಿ ನಮ್ಮ ಮನ್ಯಾಗ. ಸರಿ ನಿಂದ ಎಲ್ಲ ಕರೆ ಆಗಬೇಕು, ನೀ ಅಂದಂಗೆ ಆಗ್ಬೇಕಳ ಅಂಥೇಳಿ ನಮ್ಮ ಮನೆಯವ್ರು ಬೈತಿರ್ತಾರೆ. ಅಂದರೆ ಯಾಕಂದ್ರೆ ಕಾರಿನ ಅವಶ್ಯಕತೆ ಇದ್ದಾಗ ಕಾರನ್ನು ಒಯ್ತೀವಿ, ಕಾರಿನ ಅವಶ್ಯಕತೆ ಇಲ್ಲದಾಗ ನಾವು ಕಾರ ಒಯ್ಯಂಗಿಲ್ಲ. ಈಗ ರಾಮದುರ್ಗಕ್ಕೆ ಹೊಂಟೇವಿ, ರಾಮದುರ್ಗಕ್ಕೆ ಹೋಗಿ ಇನ್ನಲ್ಲಿ ಇನ್ನೆಲ್ಲ ಮಾಡ್ತೀವಿ ಅಂತೇಳಿ ನಿಮ್ಮ ಜೊತೆ ವಿಡಿಯೋ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತೀವಿ. ಪ್ಲೀಸ್ ಫ್ರೆಂಡ್ಸ್, ಆದಷ್ಟು ಎಲ್ಲರೂ ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಕೆಲವರು ಮೊನ್ನೆೊಬ್ಬರು ಇದು ಮೆಸೇಜ್ ಹಾಕಿದ್ರು. ಹೌದು, ಯಾಕಂತಂದ್ರೆ ಒಳ್ಳೆಯವರಿಗೆ ನಾವು ತಿಳಿಸಿ ಹೇಳುವಂಥ ಅವಶ್ಯಕತೆ ಇರೋಂಗಿಲ್ಲ. ಅವ್ರು ನಮ್ಮನ್ನು ಇಷ್ಟಪಟ್ಟಾಗ ಒಂದು ಪಾಸಿಟಿವ್ ಕಮೆಂಟ್ನ ಹಾಕ್ತಿರ್ತಾರೆ. ಕೆಟ್ಟವ್ರು ಹೆಂಗಂತಂದ್ರೆ ಅವ್ರು ನಮ್ಮ ಹಾದಿ ತಪ್ಪಿಸ್ಬೇಕಂತ ನೆಗೆಟಿವ್ ಆಗಿ ನಮ್ಮ ಮೈಂಡ್ ಹಾಳು ಮಾಡ್ಬೇಕಂತ ನೆಗೆಟಿವ್ ಕಮೆಂಟ್ ಹಾಕ್ತಾರೆ. ಬಟ್ ಅಂಥವ್ರಿಗೆ ಉತ್ತರ ಕೊಡಲೇಬೇಕಾಕೈತಿ. ನೆಗೆಟಿವ್ ಕಮೆಂಟ್ಗೆ ಬೇಗ ರಿಪ್ಲೈ ಮಾಡ್ತೀವಿ ಅಕ್ಕ, ನೀನು ಪಾಸಿಟಿವ್ ಕಮೆಂಟ್ಗೆ ರಿಪ್ಲೈ ಮಾಡಲ್ಲ ಅಂಥೇಳಿ ಸಾರಿ. ಯಾಕಂದ್ರೆ ನಮಗೂ ಅಷ್ಟು ಬೇಜಾರಾಗಿರ್ತೈತಿ. 1000 ಪಾಸಿಟಿವ್ ಕಮೆಂಟ್ ಇದ್ದರೂ ಒಂದು ನೆಗೆಟಿವ್. ಚಲೋ ನೀರಲ್ಲಿ ಒಂದು ಸ್ವಲ್ಪ ಚಲೋ ಅಂದರೆ ಅದು ಯಾವುದೋ ಶುದ್ಧವಾದ ನೀರಲ್ಲಿ ಸ್ವಲ್ಪ ಟೇಸ್ಟ್ ಹಾಳಾಗಿರ್ತೈತಿ. ಹಂಗೆ ಪಾಸಿಟಿವ್ ಒಂದು ಸ್ವಲ್ಪ ಮನಸ್ಸು ಹಾಳಾಗಿಬಿಡ್ತೈತಿ. ಬಟ್ ಏನು ಮಾಡೋಕ್ಕಾಗಿಲ್ಲ, ಕೆಲವ್ರಿಗೆ ಎಷ್ಟು ತಿಳಿಸಿ ಹೇಳಿದ್ರು ಹೋಗ್ಲಿಕ್ಕಿರ್ತಾರೆ. ಬಟ್ ನಾವು ನಮ್ಮ ಜೀವನ ರೂಪಿಸ್ಕೊಳ್ಳೋಕೆ ನಾವು ಒಳ್ಳೆತನದಿಂದ ಹಾದಿ ನಡೆದಿರ್ತೇವಲ್ಲ, ಹಾಗಾಗಿ ನಾವು ಅದೇ ಒಳ್ಳೆತನದಿಂದ ನಮ್ಮ ಜೀವನನ ಕಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿರ್ತೀವಿ. ಅದಕ್ಕೆ ಸಪೋರ್ಟ್ ಮಾಡೋರು ಭಾಳಷ್ಟು ಜನ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಪ್ರೀತಿಯಿಂದ ನಾವು ಇವತ್ತು ಇಷ್ಟು ಚಲೋ ಅದೀವಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ದು ಇದರಿಂದ ಎಷ್ಟು ಹಾರ್ಡ್ ವರ್ಕ್ ಇರ್ತೈತೆ ಅಂತಂದರೆ ಅದು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಷ್ಟೊಂದು ಹಾರ್ಡ್ ವರ್ಕ್ ಇರುತ್ತೆ. ಸಿಟಿ ಲೈಫ್ ಬೇರೆ ಥರ ಇರುತ್ತೆ, ಹಳ್ಳಿ ಲೈಫ್ ಬೇರೆ ಥರ ಇರುತ್ತೆ. ಅದರೊಳಗೆ ನಾವು
ಫಾರ್ಮ್ ಹೌಸಲ್ಲಿರೋದು, ಯೂಟ್ಯೂಬ್ ವೀಡಿಯೋಸು ಮಾಡ್ತೀನಿ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸು ಸಹಿತ ಮಾಡ್ತೀನಿ. ಇಷ್ಟಾದಿಂದ ಏನೂ ನನಗೆ ಅರ್ನಿಂಗ್ಸ್ ಅಂತ ಏನಿಲ್ಲ, ಬೆನಿಫಿಟ್ಸ್ ಅಂತ ಏನೂ ಇಲ್ಲ. ಜಸ್ಟ್ ಒಂದು ಖುಷಿ, ಒಂದು ಟೈಮ್ ಪಾಸಿಗಂತ ಮಾಡೋದು. ಯೂಟ್ಯೂಬ್ ಮತ್ತು ಸೀರೆ ಬಿಸ್ನೆಸ್, ಯೂಟ್ಯೂಬಿಂದನೇ ನನ್ನ ಜನ ಗುರುತಿಸ್ತಾರೆ. ಹಾಗಾಗಿ ಯೂಟ್ಯೂಬ್ ಫಾಲೋವರ್ಸ್ ಭಾಳಷ್ಟು ಜನ ಸಬ್ಸ್ಕ್ರೈಬರ್ಸ್ನು ಸೀರೆ ತೊಗೋತಾರೆ. ಇವಾಗ ಇನ್ಸ್ಟಾಗ್ರಾಮ್ ಇನ್ನೊಂದು ಏನು ಕೃಷ್ಣವೇಣಿ ಸಾರಿ ಪೇಜ್ ಐತಲ್ಲ, ಅದರಿಂದ ನಾನು ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡೀನಿ. ಅದರಿಂದ ನಾನು ಸಿಕ್ಕಾಪಟ್ಟೆ ಅರ್ನ್ ಮಾಡೀನಿ ಮತ್ತು ಅಷ್ಟು ಖುಷಿಯಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಹತ್ರ ಇಳಕಲ್ ಸೀರೆ ಎಲ್ಲ ಥರದ ಸೀರೆನೂ ಸಿಗ್ತಾವೆ. ನಾವು ಓನಾಗಿನೂ ರೆಡಿ ಮಾಡಿಸೋದ್ರಿಂದಾಗೆ ಬೆಸ್ಟ್ ರೀಸ್ನಬಲ್ ರೇಟಲ್ಲಿ ಸಿಗ್ತಾವೆ. ಮತ್ತು ಸೀರೆ ಬಿಸ್ನೆಸ್ ಮಾಡ್ತೀನಿ ಅನ್ನೋರಿಗೂ ಸಹಿತ ನಮ್ಮ ಕಡೆಯಿಂದ ಸಪೋರ್ಟ್ ಇರುತ್ತೆ. ಇವು ಟೆಂಪಲ್ ಗಡವಾಲ ಬಾರ್ಡರ ಮತ್ತು ಚೆಕ್ಸ್ ಪ್ಯಾಟರ್ನಲ್ಲಿ ಒಳಗೆ ಕಾಜು ಡಿಸೈನ್, ಫ್ಲವರ್ ಡಿಸೈನ್ ಹಿಂಗೆಲ್ಲ ಬಂದವ. ಇವ್ರದ್ದು ಹೆಂಗಂತಂದ್ರೆ ಒಂದೊಂದು ಕಲೆಕ್ಷನ್ದು ಒಂದೊಂದು ರೇಟ್ ಇರ್ತೈತಿ. ಭಾಳಷ್ಟು ಜನ ಕಾಲ್ ಮಾಡಿ ಏನು ಮಾಡ್ತೀರಿ ಅಂತಂದ್ರೆ ಕ್ಯಾಶ್ ಆನ್ ಡೆಲಿವರಿ ಕೇಳ್ತೀರಿ ಮತ್ತು ರೇಟ್ ಕೇಳ್ತೀರಿ. ಅದು ಗೊತ್ತಾಗಂಗಿಲ್ಲ. ಯಾಕಂದ್ರೆ ನೀವು ಸ್ಕ್ರೀನ್ಶಾಟ್ ಕಳಿಸ್ದಾಗ ಮಾತ್ರ ನಮ್ಗೆ ರೇಟ್ ಹೇಳೋಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಒಂದೇ ಥರ ಕಲೆಕ್ಷನ್ ಇರೋಂಗಿಲ್ಲಲ್ಲ, ಹಾಗಾಗಿ ಎಲ್ಲ ಥರದ ಕಲೆಕ್ಷನ್ ಇರ್ತಾವೆ. ಎಲ್ಲ ಥರದ ಕಲೆಕ್ಷನ್ದ ರೇಟನ್ನು ಬೇರೆ ಬೇರೆ ಇರುತ್ತೆ. ಡಿಸೈನ್, ಕ್ವಾಲಿಟಿ, ಪ್ಯಾಟರ್ನ್ ಹೆಂಗೆ ಇರ್ತೈತಲ್ಲ ಅದ್ರ ಮ್ಯಾಗ ರೇಟ್ ಫಿಕ್ಸ್ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಯಾವುದೇ ಒಂದು ಸೀರೆ ಬೇಕಿದ್ರೂ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿರಿ. ಆನ್ಲೈನ್ ಪೇಮೆಂಟ್ ಇರುತ್ತೆ. ನೀವು ಎಲ್ಲೇ ಇದ್ರೂ ಡೋರ್ ಡೆಲಿವರ್ನ ಕಳಿಸ್ತೀವಿ. ಕ್ಯಾಶ್ ಆನ್ ಡೆಲಿವರಿ ಇರೋಂಗಿಲ್ಲ. ನಾವು ನಮ್ಮ ದೇಶದಂತನೂ ನಾವು ಡೆಲಿವರ್ನ ಕೊಡ್ತೇವೆ. ನಿಮ್ಮ ಡೋರ್ ಡೆಲಿವರ್ನ ಕೊಡ್ತೇವೆ ನಾವು. ಮತ್ತು ನೀವು ಹೋಗಿ ಕಲೆಕ್ಟ್ ಮಾಡ್ಕೋಬೇಕಂತ ರಾಮದುರ್ಗಕ್ಕೆ ಹೋಗಿ ಬಂದೀವಿ. ಯವ್ವ ನನಗಂಡ ರಾತ್ರಿ ಮುರ್ದಾನ ನೋಡ್ರಿ, ಕಾಲಾಗಿಂದ ನೋವಾಗೈತಿ. ನಮ್ಮ ಸ್ವರ್ಪ ನೋಡ್ರಿ, ಇದ್ರಾಗ ಒಂದು ರೀಲ್ಸ್ ಮಾಡಲಿಲ್ಲ, ಏನೋ ಅಷ್ಟು ಕಮ್ಗೆ ವಿಡಿಯೋ ಮಾಡಲಿಲ್ಲ, ಏನೂ ಇಲ್ಲ. ಮುಂಜಾನೆ ನನ್ನ ಫ್ರೆಂಡ್ ವಿಡಿಯೋ ಕಾಲ್ ಮಾಡಿದ್ನಿ, ಸಿಕ್ಕಾಪಟ್ಟೆ ಖುಷಿ ಪಟ್ಟ. ಯಾವುದೋ ಒಂದು ಹಿಂದಿದು ಹೇಳಿದಾರೆ, ಅದು ಸಾಂಗ್ ಐತೆ ಮಸ್ತ್ ಐತೆ, ಹಂಗೆ ಮಾಡಿ ನೀನು ಅಂತೇಳಿ. ಇಳಕಲ್ ಸೀರೆ ಉಟ್ಕೊಂಡು ಫೋಟೋ ಶೂಟ್ ಮಾಡಿ ಸೀರೆ ಪ್ರಮೋಷನ್ ಮಾಡ್ಕೊತ ಉಗಿತಾಳೆ ನನಗೆ. ನನ್ನ ತಲೆಯಾಗ ಹೋಗಂಗಿಲ್ಲ, ಟೈಮ್ ಸಾಕಾಗಿಲ್ಲ ರೀ. ಹೆಂಗೈತಿ ಹೇಳ್ರಿ ನಮ್ಮ ಸೂರ್ಯಕಾಂತಿ. ಬರ್ರಿ ಫೋಟೋಶೂಟಿಗೆ ಫ್ರೀಯಾಗಿ ಫೋಟೋಶೂಟ್ ಮಾಡ್ಕೊಂಡು ಹೋಗ್ರಿ ಅಂತೀರಿ. ಚಾರ್ಜಸ್ ಅತಿ ಏನೂ ಇಲ್ಲ. ಮಮ್ಮಿ ಯಾರು ಸುರ್ಕೊಂಡು ನೋಡಿದ್ದಲ್ಲ ಇಲ್ಲಿ ಮುಂಜಾನೆ ಸ್ನಾನ ಮಾಡೇನಿ ಅದನ್ನು. ಏನೈತಿ ನೀನು ಅಲ್ಲೊಂದು ಬಾಗೆಟ್ ಪೂರ ಬಾಗೆಟ್ ಕೆರಿಂತ ಅಲ್ಲಿದು ನಾನು ಮಾಡೀನಿ ಅದನ್ನು. ದೃಶ್ಯ ನೋಡ್ರಿ ಎಷ್ಟು ಚೆನ್ನಾಗಿ ಕನ್ಸಾಗತೈತಿ ಸೂರ್ಯಕಾಂತಿ. ಅದ್ರ ಗಳೆ ಹೊಡಿತೇವೆ ಇದನ್ನು. ಜೊಟ್ಟಾಗ್ಯಾವ್ರಿ ಬಲಿಬೇಕಾವ ಇನ್ನು ನೀರು ಹಾಸ್ಲಿಕ್ಕೂ ಬರ್ತದೆ. ನೀರು ಕಾಯಿದಂಗಿಲ್ಲ. ಈಗ ಒಂದು ನೀರು ಹಾಸಿದ್ರೆ ಮುಗಿತು, ಹೊಳ್ಳಿ ನೀರೇ ಬೇಕಾಗಿಲ್ಲ ಇದಕ್ಕೆ. ಏನು ಮಾಡೋದು ಹಿಂಗೆ ಇಷ್ಟರ ಹೆಸರು ಇರ್ಬೇಕು ನೀರಿಗುತ್ತೆ. ಹಿಂಗೆ ಆಗೈತೆ ಅಂತ ಅಂತ ಕಾಳಾಗಿ ಒಜ್ಜೆಯಾಗಿ ಆ ಕೆರಿನ ತಗೊಂಡು ಹಂಗಾಗೈತಿ. ಆ ಕಡೆಗೂ ಹಂಗಾಗಿ ಅಲ್ಲಿ ಹೋಗಿ ಫೋಟೋ ತಗೊಂಡು ನಡಿ, ಅಲ್ಲಿ ಕ್ಲಿಯರ್ ಅಲ್ಲಿ ಚಲೋ ಬರ್ತಾವ ಕೆರಿನ ಮಾಡಕ್ಕೆ ಬಿತ್ತು. ಇಕ್ಕಟ್ಟ ಹತ್ಲಕೈತಲ್ಲ, ಒಂದು ನಬ್ಬಕೈತಲ್ಲ, ಅವಾಗ ಚಂದ ಬರ್ತಾವ. ಅಲ್ಲಿ ದಗದಾಗಿಲ್ಲ ಹಚ್ಚೋಗ. ಮನೆ ಮುಂದೆ ಸೀತಾಫಲ ಇದೆಯಲ್ಲ ಅವ್ನು ಕಡಿಯಾಕತ್ತೀವಿ. ಅವು ಮತ್ತೆ ಚಿಗುರು ಹೊಡಿತಾವೆ. ಯಾಕಂದ್ರೆ ಅವು ಪೂರ್ತಿ ಉದ್ದ ಬೆಳೆದು ಬಿಟ್ಟಾವು, ಹಂಗಾಗಿ ಕಾಯಿ ಪೂರ್ತಿ ಮ್ಯಾಗ ಹಾಕಾವು. ನಾವು ಅಷ್ಟೊಂದು ಹಣ್ಣಿನ ತಿನ್ನಂಗಿಲ್ಲ. ಅದ್ರ ನಮ್ಮ ಮನೆಯವ್ರು ಹೇಳ್ತೀನಿ, ನಮ್ಮ ಮನೆಯವ್ರು ಹರಿಯಾಕಾದ್ರೂ ಸಹಿತ ಬೈತೆ ನಾನು. ತಿನ್ನಲಿ ಬಿಡು ಪಾಪ, ಪಕ್ಷಿಗಳು ಮನುಷ್ಯರಾದ್ರೆ ಎಲ್ಲಿಯಾದರೂ ಬಾಯಿ ಇರ್ತೈತಿ, ಕೇಳಿದ್ರು ಬಾಯಿ ಬಿಟ್ಟು ಕೇಳಿದ್ರು ಇಸ್ಕೊಂಡು ತಿಂತಾರೆ. ಅವ್ರು ಹೆಂಗೋ ಬದುಕ್ತಾರೆ. ಪಕ್ಷಿಗಳು ಹೆಂಗೆ ಬದುಕಬೇಕಂತೇಳಿ ನಮ್ಮ ಮನೆಯವ್ರನ್ನ ಬೈತಿರ್ತೇನೆ ನಾನು. ಅದನ್ನು ಹೇಳಾಗದಿದ್ದೆ, ಕಡಿಬೇಡ ಅಂದ್ರೆ ಸ್ವಲ್ಪ ಅರ್ಧ ಅಷ್ಟ ಕಡಿ, ಪೂರ್ತಿ ಕಡಿಬೇಡ. ಮತ್ತು ಅವು ಚಿಗುರು ಹೊಡೆದ್ರೆ ಜಲ್ದಿ ಕಾಯಕ್ಕವು ಅಂಥೇಳಿ. ನೀನು ಹೇಳಿದ್ದು ನನಗೆ ಕೇಳಂಗಿಲ್ಲ. ನೀನು ಯಾವುದದು ಹೆಂಗಂತಂದ್ರೆ ನೀನು ಹೇಳೋದು ಸರಿಯಾಗಿ ಹೇಳಂಗಿಲ್ಲ. ನೀ ಹೇಳೋದು ಬರೀ ಅಡತರ್ನ ಇರ್ತೈತಿ, ನಿನ್ನ ಮಾತು ನಾನು ಯಾಕೆ ಕೇಳಲಿ ಅಂಥೇಳಿ ನಮ್ಮ ಮನೆಯವರು ಬಡ್ಡಿಗೆ ಚೆನ್ನಾಗಿ ಕಡಿದ್ರೆ. ಅವು ಅಕಸ್ಮಾತ್ ಒಂದು ವೇಳೆ ಚಿಗುರು ಹೊಡಿಲಿಲ್ಲ ಅಂದ್ರೆ ನೋಡೋಂಗೆ ಡೆಶನ್ ಇನ್ನು ಬಿಡೋದೇ ಇಲ್ಲ ನಾನು ಅಂಥೇಳಿ. ಇವ್ನು ಬೀಜ ನಾವು ಇವನಷ್ಟೇ ನೋಡ್ರಿ ಹಂಗೆ ಹಾಕಿದ್ವಿ. ಇದು ನಮ್ಮ ದೊಡ್ಡಣ್ಣ ನಾನು ಹಾಕಿದ್ದ ಅಂತ, ಅಥವಾ ನಾನೊಬ್ಬಳೆ ಹಿಂಗೆ ಏನಾದರೂ ತಿಂದು ಉದಿಸಿದ್ದ ಅಂತ ಅಷ್ಟೊಂದು ನೆನಪಿಲ್ಲ ನನಗೆ. ಒಟ್ನೆಲ್ಲ ಅನ್ನ ಇದ್ದಂತ ಅನ್ಸುತ್ತೆ ಆ ಟೈಮಲ್ಲಿ. ಈಗ ಅವು ಭಾಳಷ್ಟು ಅಂದ್ರೆ ಭಾಳಷ್ಟು ಹಣ್ಣು ಕೊಟ್ಟು ಪ್ರತಿ ವರ್ಷನೂ ಹಣ್ಣಾಕವು. ನೀವು ನೋಡಿರ್ಬೋದು, ನಾವು ಕಾಯೋದಾಗೆಲ್ಲನೂ ವಿಡಿಯೋ ಮಾಡಿ ಶೇರ್ ಮಾಡಿರ್ತೀವಿ. ಮತ್ತು ಭಾಳಷ್ಟು ಜನ ಸಬ್ಸ್ಕ್ರೈಬರ್ಸ್ ನಮ್ಗೆ ಕಳಿಸ್ಕೊಡ್ರಿ ಅಂತೇಳಿ ಅಂತಿರ್ತಾರೆ. ಇದು ಸೀತಾಫಲನ ನಾವು ಕಾಯಿದ್ದಾಗ ಕಳಿಸಿದ್ರು ಹಣ್ಣು ಆದರೆ ಹಣ್ಣು ಭಾಳ ಪಳ್ಳಿದೆ. ಹಣ್ಣು ಭಾಳ ಮೆತ್ತಗೆ ಇರ್ತೈತಿ, ಜಲ್ದಿನೂ ಹೊಡೆದೆಲ್ಲ ಹಾಳಾಗುವಂಥ ಚಾನ್ಸಸ್ ಇರ್ತೈತಿ. ಇದು ಹೆಂಗಂತಂದ್ರೆ ಮೊದಲು ನಾವು ಸಣ್ಣರಿದ್ದಾಗೆಲ್ಲ ಅಲ್ಲಿ ನಮ್ಮದು ಗುಡ್ಡದ ಮೇಲೆ ಹೊಲ ಐತಲ್ಲ, ಅಲ್ಲೆಲ್ಲ ಹಣ್ಣು ತಿಂತಿದ್ವಿ ನಾವು. ಹಣ್ಣಿಗೆಲ್ಲ ಹಾಕ್ತಿದ್ವಿ ಹೊಲದೊಳಗೆ.
ಅವಾಗ ಏನೋ ಒಂಚೂರು ಹುಳಗಳ ಏನೂ ಅಕ್ಕಿರ್ಕಿಲ್ಲ. ಆದರೆ ಈಗ ಹೆಂಗೆ ಅಂತಂದ್ರೆ ಕಾಲ ಏನು ಬದಲಾಗಿಲ್ಲ, ಅದೇ ಕಾಲ ಐತಿ, ಅದರ ವಾತಾವರಣ ಬದಲಾಗೈತಿ, ಕ್ಲೈಮೇಟ್ ಬದಲಾಗೈತಿ, ಜನರ ಮನಸ್ಸುಗಳು ಸಹಿತನ ಅಷ್ಟು ವಿಕೃತವಾಗ್ಯಾವ ಅಂತನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಹಣ್ಣು ಸಹಿತ ಸೀತಾಫಲ ಹಣ್ಣು ಸಹಿತ ನಾವು ಎಷ್ಟು ಅಂತಂದ್ರೆ ಸಣ್ಣವರು ಇದ್ದಾಗಿಂದ ನಮ್ಮದು ರೈತಾಪಿ ಕುಟುಂಬ ಅಲ್ಲ, ಹಾಗಾಗಿ ಅದರೊಳಗೆ ನಮ್ಮದು ಗುಡ್ಡದ ಮೇಲೆ ಇರೋದು ಅಲ್ಲ, ಅಲ್ಲೆಲ್ಲ ಎಲ್ಲ ಥರದ ಫ್ರೂಟ್ಗಳು ಸಿಗ್ತಾವೆ, ನಮಗೆ ತಿನ್ನೋಕೆ ಈಸಿಯಾಗಿ ಸಿಗ್ತಿದ್ದು. ಅದನ್ನು ನೋಡಿ ನಾವು ಆಡಿ ಬೆಳೆದವರು, ಹಾಗಾಗಿ ನಮ್ಗೆ ಹಣ್ಣಿಂದ ಕೆಲವೊಂದು ಹಣ್ಣಿನಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳು ಇರ್ತಾವೆ. ನಾನು ಅಪ್ಪ ಬಂದ್ರೆ ಅದನ್ನ ಹೇಳೋದು, ನಾನು ಮೊದಲಿಗೆಲ್ಲ ಹುಳನ ಹಾಕಿರ್ಕಿಲ್ಲ ನೋಡಪ್ಪ, ಈಗ ಎಲ್ಲದಕ್ಕೂ ಹುಳ ಬೀಳತ್ತಾವ ಅಂತೇಳಿ ಅವರು ಅದನ್ನ ಅನ್ನೋದು. ಹೌದು, ಮೊದಲು ಅಷ್ಟವು ಸೀತಾಫಲ ಹಣ್ಣಿಗೆ ಹುಳ ಅಂತಲೂ ಬೀಳ್ತಿರ್ಕಿಲ್ಲ. ಆದರೆ ಈಗ ಸ್ವಲ್ಪ ಹಣ್ಣಾಗಿದ್ದು ಆಮೇಲೆ ಒಂದು 2 ದಿನ ಇಟ್ಟಿವಿ ಅಂದ್ರೆ ಒಳಗೆ ಹುಳ ಬುಚ್ಚು ಅಂತಿರ್ತಾವೆ, ನೋಡೋಂಗಿಲ್ಲ ಆ ನಮ್ಮನೆ ಹುಳ ಆಗಿಬಿಟ್ಟಿರ್ತಾವೆ. ಈಗ ನಮ್ಮ ಮನೆಯವರ ಒಂದೊಂದಾಗಿನ ಅವನ್ನ ಸೀತಾಫಲ ಗಿಡ ಕಡಿಯಾಕತ್ತಾರ. ಮತ್ತು ಮನೆ ಮುಂದ್ಗಡೆ ಒಂದು ಬೇವಿನ ಗಿಡ ಐತೆ, ಅದು ಸ್ವಲ್ಪ ಬೇವಿನ ಗಿಡ ಮತ್ತು ದೊಡ್ಡದಾಗ್ತದ, ದಪ್ಪ ಭಾಳ ಆಗ್ತದ, ಮ್ಯಾಗ ಇತ್ತು ಬಿದ್ದಿತ್ತು ತಗಡಿನ ಮ್ಯಾಗ ಅಂತೇಳಿ ಅದನ್ನೂ ಅವಾಗ ಕಡದ್ವಿ. ಈಗ ಇವನಷ್ಟು ಕಡಿದ್ರೆ ಏನಾಕೈತೆ ಅಂತಂದ್ರೆ ಇದು ಬಯಲಾಗ್ಬಿಡ್ತೈತಿ, ಬೇಡ ಅಂತೇಳಿ ಒಂದು ಸಲ ಅನಿಸ್ತೈತಿ, ಮತ್ತು ಚಿಗುರು ಹೊಡಿತಾವಲ್ಲ ಅಂತೇಳಿ. ಬಟ್ ನಾನು ಪ್ರೆಸೆಂಟ್ ಇರೋದನ್ನು ತೋರಿಸ್ತೀನಿ. ಸ್ವಲ್ಪ ಇದು ಸ್ವಲ್ಪ ಯಾಕಂದ್ರೆ ಸರಿಯಾಗಿ ರೆಗ್ಯುಲರಾಗಿ ವಿಡಿಯೋ ಹಾಕಲಿಲ್ಲಲ್ಲ, ಹಾಗೆ ಸ್ವಲ್ಪ ಓಲ್ಡ್ ವಿಡಿಯೋ ಐತಿ. ನೀವು ಈಗ ಪ್ರೆಸೆಂಟ್ ನಾವು ಮತ್ತು ನಾನು ಈಗ ರೀಸೆಂಟ್ ವಿಡಿಯೋನ ಹಾಕಿನಿ ಅಂದ್ರೆ ನಿಮ್ಗೆ ಗೊತ್ತಾಗ್ಬೋದು. ಇವ್ರೇನಪ್ಪ ಇರೋ ಮನೆ ಮುಂದಿರೋ ಅಂಥ ಹಣ್ಣಿನ ಗಿಡನ ಕಡಿತಾರಲ್ಲ, ಇವ್ರಿಗೇನು ಬುದ್ಧಿ ಇಲ್ಲ ಅಂತೇಳಿ ಕೆಲವರಿಗೆ ಅನಿಸ್ಬೋದು. ಅದನ್ನ ಹೇಳಿದ್ನಲ್ಲ, ಯಾಕಂದ್ರೆ ಅವು ಭಾಳ ಅಂದ್ರೆ ಭಾಳ ಉದ್ದ ಹೋಗಿದ್ದು, ಮತ್ತು ಬೇಡ ಕಡಿದ್ರೆ ಆಯಿತು ಅಂಥೇಳಿ ಇಲ್ಲೇ ಚಿಗುತ್ತಾ ಇಲ್ಲೇ ಹಣ್ಣು ಕೈ ನೆಲಕ್ಕೋ ಹಂಗೆ ಹಣ್ಣಕ್ಕಾವು ಅಂಥೇಳಿ. ಮತ್ತು ಚಿಗುರು ಹೊಡಿತಾವೆ, ಚಿಗುರು ಹೊಡೆಯಲ್ಲ ಅಂತಲ್ಲ, ಯಾಕಂದ್ರೆ ನಾವು ನೀರೆತ್ತಿ ಹಾಕ್ತೇವಲ್ಲ, ಹಾಗಾಗಿ ಚಿಗುರು ಹೊಡಿತಾವೆ. ಈಗ ನಮ್ಮ ಮನೆಯವರು ಎಲ್ಲ ಗಿಡನೂ ಕಡಿಯಾಕತ್ತಾರ. ಇವತ್ತಿನ ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತೀರಿ ನೋಡ್ರಿ, ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ. ನೀವು ಲೈಕ್ ಮಾಡೋದ್ರಿಂದ ಮತ್ತೊಂದು 4 ಜನಕ್ಕೆ ವಿಡಿಯೋ ಪಾಪಪ್ ಆಕೈತಿ, ಅವರು ಸಹಿತ ನೋಡಿ ಸಪೋರ್ಟ್ ಮಾಡ್ತಾರೆ. ಈ ಮಾವಿನ ಗಿಡ ಪ್ರತಿ ವರ್ಷ ಭಾಳ ಕಾಯಿ ಆಕೈತಿ, ಆದರೆ ಈ ವರ್ಷ ಏನು ಆಯ್ತಂತ ಗೊತ್ತಿಲ್ಲ. ನಾವು ಹುಬ್ಳಿಗೆ ಹೋಗಿದ್ದೇವಲ್ಲ, ಧಾರವಾಡದಾಗ ಇದು ಮ್ಯಾಂಗೋ ಫಾರ್ಮ್ ಏನು ಇರ್ತಾವಲ್ಲ, ಅಲ್ಲಿ ಗಿಡಗಳಾಗ ನೋಡಿದಾಗ ಒಂದು ಕಾಯಿನೇ ಇಲ್ಲ. ಬಟ್ ಇದಕ್ಕೂ ರೋಗ ಬಿತ್ತಂತ ಅನ್ಸತ್ತೆ, ಏನೂ ಗೊತ್ತಿಲ್ಲ. ಕಾಯಿ ಎಷ್ಟು ಹಿಡಿದಿತ್ತು ಅಂತಂದ್ರೆ ಭಾಳ ಕಾಯಿ ಹಿಡಿದಿತ್ತು. ಇದು ಇಷ್ಟು ಎಲ್ಲ ಕಾಯಿ ನಾನು ತೋರಿಸಿದ್ನೆಲ್ಲ ಎಲ್ಲ ಉದುರು ಹೋಗ್ಬಿಟ್ಟೈತಿ. ನಾವು ಗಿಡನೂ ಒಣಗ್ತೈತೆ ಅಂತ ಅಂದ್ಕೊಂಡ್ವಿ, ಅದೃಷ್ಟ. ಬಟ್ ಏನೂ ಆಗಲಿಲ್ಲ. ನಂದು ಸ್ವಲ್ಪ ಹಂಗೆ ಊರಿಗೆ ಹೋಗೋದು ಬರೋದು ಇದ್ದಿದ್ದೆ. ನಾನು ಒಂದು 4-5 ದಿನದ ವಿಡಿಯೋ ಕ್ಲಿಪ್ಪಿಂಗ್ನ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿರೋಂಥ ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಅಲ್ಲಿಂದ ಹೋಗಿ ಬಂದಿಂದ ನಾವು ಮತ್ತು ಇಲ್ಲಿ ಅಡುಗೆ ಮಾಡ್ಕೋಬೇಕಲ್ಲ, ಇದು ಮಾರ್ನಿಂಗ್ದು, ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ದು ನಾನು ತುಪ್ಪ ಕಾಸಾಕತ್ತಿದ್ದೀನಿ. ತುಪ್ಪ ಕಾಸ್ಬೇಕಾದ್ರೆ ನಾನು ಯಾವುದೇ ರೀತಿ ಏನೂ ಹಾಕೋಂಗಿಲ್ಲ ಅದರೊಳಗೆ. ವೀಳ್ಯದೆಲೆ ಆಗಲಿ, ಮತ್ತು ಕೆಲವರು ಏಲಕ್ಕಿ ಹಾಕ್ತಾರೆ, ಲವಂಗ, ಮತ್ತು ಹಿಂಗೆ ಅರ್ಶಿಣ ಪೌಡರ, ಬೆಳ್ಳುಳ್ಳಿ, ಕರಿಬೇವು ಹಿಂಗೆಲ್ಲ ಹಾಕ್ತಾರೆ. ನಾವು ಇದನ್ನು 1 ಇಯರ್ ಅಥವಾ 2 ಇಯರ್ವರೆಗೂ ಸ್ಟೋರ್ ಮಾಡಿ ಇಡ್ತೇವೆ ಅಂತಂದ್ರೆ ಅದಕ್ಕೆ ಏನೂ ಹಾಕಬಾರ್ದು. ಬರೀ ಬೆಣ್ಣೆ ಎಷ್ಟನ್ನ ಕಾಸ್ಬೇಕು, ಬೆಣ್ಣೆ ಕಾಸಿ ನಾವು ತುಪ್ಪನ ತೆಗೆದಿಡ್ಬೇಕಾಕೈತಿ. ವೀಳ್ಯದೆಲೆ ಮತ್ತು ಬೇವಿನ ಎಲೆ ಮತ್ತು ಏಲಕ್ಕಿ, ಇಲ್ಲಾಂದ್ರೆ ಅರಿಶಿನ ಪೌಡರ, ಮತ್ತು ಬೆಳ್ಳುಳ್ಳಿ ಹಾಕಿದ್ರೆ ಏನಕ್ಕೈತಿ ಅಂದ್ರೆ, ಯಾಕಂದ್ರೆ ಮಳೆಗಾಲ ಟೈಮಲ್ಲಿ ಮತ್ತು ಚಳಿಗಾಲ ಟೈಮಲ್ಲಿ ಅದು ತುಪ್ಪ ಗಟ್ಟಿ ಆಗ್ತಿರ್ತೈತಲ್ಲ, ನಾವು ಸ್ವಲ್ಪ ಬಿಸಿ ಮಾಡಬೇಕಾಕೈತಿ. ಬೆಚ್ಚಗೆ ಮಾಡೋ ಟೈಮ್ನಾಗ ಅದು ಮತ್ತು ಕಾದ ಬಿಡ್ತೈತಿ. ಸ್ವಲ್ಪ ಏನಾದ್ರು ಆಚೆ ಈಚೆ ಆದ್ರೆ ಅವಾಗ ಪದೇ ಕಾಸ್ತೀವಲ್ಲ, ಹಾಗಾಗಿ ಅದ್ರದ್ದು ಟೇಸ್ಟ್ ಹೋಗ್ಬಿಡ್ತೈತಿ. ಬಟ್ ನಾವು ಅದರೊಳಗೆ ಏನೂ ಹಾಕ್ಲಾರ್ದನ ಹಂಗೆ ಕಾಸಿಟ್ಟಿವಿ ಅಂದ್ರೆ, ನಾವು ಬೇಕಾದ ಸಲ ಬೆಚ್ಚಗೆ ಮಾಡಿದ್ರೂ ಅದು ಏನೂ ಆಗಂಗಿಲ್ಲ. ಮತ್ತು ಇದನ್ನು ಇದು ತುಪ್ಪನ ಎಷ್ಟು ಹಳೆಯದು ನಾವು ಯೂಸ್ ಮಾಡ್ತೀವಲ್ಲ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಆದಷ್ಟು ನೀವು ಹೆಂಗೆ ಮನ್ಯಾಗ ದನ ಕರುಗಳು ಏನಾದ್ರು ಇದು ಅಂದ್ರೆ ಹಿಂಗೆ ಸ್ಟೋರ್ ಮಾಡಿ ಇಟ್ಕೊರಿ. ಒಂದೈತಿ ಇತ್ತಂದ್ರೆ ಸ್ಟೋರ್ ಮಾಡಿ ಇಟ್ಕೊಳ್ಳೇಬೇಕು. ಮತ್ತು ಅದು ಇಳೋದು, ಅದು ಗೊಬ್ಬಾಗಿ ಮತ್ತು ಇಳೋದು, ಮತ್ತು ಹಾಲು ಕೊಟ್ಟು ಮೊಸರು ಕೊಟ್ಟು ಬೆಣ್ಣೆ ಕೊಡೋವ್ರಿಗೂ ತುಪ್ಪ ಬೇಕಲ್ಲ. ಹಾಗಾಗಿ ಮನ್ಯಾಗ ಸಣ್ಣ ಮಕ್ಳಿದ್ರಂದ್ರೆ, ಈಗ ಹಳೆಗಿನವ್ರು ವಿಡಿಯೋ ನೋಡ್ತಿರ್ತೀರಿ ಭಾಳಷ್ಟು ಜನ, ನಂದು ಮನ್ಯಾಗ ದನಗಳೈತಿ, ಎಮ್ಮಿಯರಾಗಲಿ ಹಿಂಗೇನೋ ದನ ಕರುಗಳು ಇದ್ದು ಅಂದ್ರೆ ಮಾರೋದಕ್ಕಿಂತ ಸ್ವಲ್ಪ ನಾವು ದುಡ್ಡಿನ ಆಸೆ ಬೆಳೋದಕ್ಕಿಂತ ಸಣ್ಣ ಮಕ್ಕಳಿಗೆ ಬಿಸಿ ಅನ್ನದಲ್ಲಾಗಲಿ ಅಥವಾ ರೊಟ್ಟಿ ಚಪಾತಿಯಲ್ಲಾಗಲಿ ತುಪ್ಪನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಮಕ್ಕಳಿಗೆ. ಯಾಕಂದ್ರೆ ಅವ್ರ ಮೈಂಡು ಕೂಡ ಅಷ್ಟು ಶಾರ್ಪ್ ಆಕೈತಿ, ಮತ್ತು ಅವರ ಭಾಳ ಅಂದ್ರೆ ಭಾಳ ಆರೋಗ್ಯವಂತ ಮಕ್ಕಳಾಗಿ ಬೆಳೀತಾರೆ. ಮತ್ತು ಫಿಸಿಕಲಿ ಆಗಲಿ ಮೆಂಟಲಿ ಆಗಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಕಾರ. ಪ್ರತಿನಿತ್ಯ ನಾವು ತುಪ್ಪನ ನಮ್ಮ ಊಟದ ಜೊತೆ, ದೊಡ್ಡವರಾಗಲಿ ಸಣ್ಣವರಾಗಲಿ ವಯಸ್ಸಾದವರಾಗಲಿ ಪ್ರತಿನಿತ್ಯ ಊಟದಲ್ಲಿ ನಾವು ತುಪ್ಪನ ಯೂಸ್ ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಸಿಗ್ತಾವೆ ನಮ್ಗೆ. ನಾವು ಏನು ಮಾಡ್ತೀವಿ, ಡಯೆಟ್ ಅದು ಇದು ಅಂಥೇಳಿ ನಾವು
ತುಪ್ಪನ ಅಷ್ಟೊಂದು ಇದು ಮಾಡೋಂಗಿಲ್ಲ. ಅದರೊಳಗೆ ನಾವು ಒಲೆ ಮ್ಯಾಗ ತುಪ್ಪ ಕಾಸ್ತೀವಲ್ಲ ಇನ್ನೂ ಜಾಸ್ತಿ ರುಚಿನ ಬಂದಿರ್ತದೆ ಅಂತಲೇ ಹೇಳ್ತೇನೆ ನಾನು. ಮತ್ತು ಈಗೆಲ್ಲ ನೀವು ತೊಗೋತಿರಲ್ಲ GRB ಅದು ಇದು ಮತ್ತು ಇದು ಯಾವುದು ಕೃಷ್ಣನೇ ಯಾವುದೋ ಅದ ನೋಡಿ, ಒಂದಿಷ್ಟು ಹೆಸರು ಅದ ನೋಡಿ. ಬಟ್ ಅವು ಹೆಂಗೆ ಅಂತಂದ್ರೆ ಇವು ಏನಂತಾರೆ ಏನು ಅಂತಾರಲ್ಲಪ್ಪ ಆಕಳುಗಳ ಹೆಸರು, ಜವಾರಿ ಅಲ್ಲವು. ನಮ್ಮ ಗೌರಿ ಅದಳಲ್ಲ, ನಮ್ಮ ಗೌರಿ ಈ ಕಡೆ ಜವಾರಿನೂ ಅಲ್ಲ, ಈ ಕಡೆ ಅಯ್ಯೋ ಹೆಸರು ನಂಗೆ ಬರಲ್ತು ನೋಡಿ, ಮರೆತುಬಿಟ್ಟೆ ನಾನು. ಆ ಥರದ್ದದ. ಮತ್ತು ಅದರದ್ದು ನೀವು ಸ್ಮೆಲ್ ನೋಡ್ಬೇಕಾ ಹೆಂಗಿರತ್ತೆ ಅಂಥೇಳಿ. ಅದಷ್ಟು ನೀವು ತುಪ್ಪ ಬೆಣ್ಣೆ ಇದನ್ನು ಮಾಡೋರು ಇದ್ರಂದ್ರೆ ಹಳ್ಳಿ ಒಳಗೆ ಇರಲಿ ಅಥವಾ ಸಿಟಿ ಒಳಗೆ ಇರಲಿ, ಹಿಂಗೆ ಹಳ್ಳಿಯವರೆಲ್ಲ ಮಾರಕ್ಕೆ ಬಂದಿರ್ತಾರೆ, ಅವ್ರ ಹತ್ರ ಶುದ್ಧವಾದ ಬೆಣ್ಣೆ